Yes, hello everyone, namaste, good evening. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜ್ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬೆಳಗ್ಗೆ ಅಥವಾ ಮಧ್ಯಾಹ್ನ ಅನಿಸುತ್ತೆ ಎಸ್ ಟಿ ಎಫ್ ಟಿಯ ಪ್ರಶ್ನೆ ಪತ್ರಿಕೆ ಅದರಲ್ಲೂ ಮಾಡಲ್ ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ದೆ. ಸೊ ಅದರಲ್ಲಿ ನಾನು 50 ಪ್ರಶ್ನೆ ಇಲ್ಲ 60 ಬಿಡಿಸಿದ್ದೀನಿ ಅಂತ ಅಂದ್ಕೊತೀನಿ. ಎಲ್ಲಿವರೆಗೂ ಅಂತಂದರೆ 60 ಪ್ರಶ್ನೆ ಉರಗ ಪ್ರಭೇದದಲ್ಲಿ ಕಾಣಿಸಿಕೊಳ್ಳುವ ಅಥವಾ ಗುರುತಿಸಿಕೊಳ್ಳುವಂತಹ ಇಲ್ಲಿದೆ ನೋಡಿ, ಸಾಕಷ್ಟು ಜೀವಿಗಳು ಪೆಸಿಫಿಕ್ ತೀರದಲ್ಲಿ ಕಂಡುಬರುತ್ತೆ ಅಂತ. ಸೊ ನಾನು ಇಲ್ಲಿಗೆ ಬಿಟ್ಟಿದ್ದೆ. ಇದಕ್ಕೆ ಹಾವು ಅಂತ ಕೂಡ ಹಾಕಿದ್ದೆ. ಇನ್ನುಳಿದಂತಹ 61ರಿಂದ 100 ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಇವು, ಅದಕ್ಕೋಸ್ಕರ ಬಿಡಿಸ್ತಾ ಇದ್ದೀನಿ. ಸೊ ಪ್ರಶ್ನೆ ಪತ್ರಿಕೆ ನಿಮಗೋಸ್ಕರ ನಾನು ಕಷ್ಟಪಟ್ಟು ಹುಡುಕಿದ್ದೀನಿ. ಸೊ ಸಾಕಷ್ಟು ಕಡೆ ಎಲ್ಲ ಶಾಪೆಲ್ಲ ಹೋಗಿ ತುಂಬ ಕಷ್ಟಪಟ್ಟು ಅದೆಲ್ಲ ಇರಲಿ. ಸೊ ನಿಮ್ಗೆ ಯೂಸ್ ಆದರೆ ಸಾಕಾಗಿರುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಆಲ್ ಸ್ನೇಹಿತರೆ. ಉಳಿದಂತಹ 40 ಪ್ರಶ್ನೆಗಳನ್ನು ನೋಡ್ಕೊಂಡು ಬಿಡೋಣ. ಸೊ ತಡ ಮಾಡೋದು ಬೇಡ. ಇವಾಗ ನೋಡಿ 61ನೇ ಪ್ರಶ್ನೆ, ಹೋದನು ತರಾತುರಿಯಲ್ಲಿ ಪಟ್ಟಣಕ್ಕೆ ಸಂತೋಷನು ಅಂತ. ಸೊ ಇಲ್ಲಿ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಆ ವಾಕ್ಯವನ್ನು ನೀವು ಸರಿಯಾಗಿ ಹೊಂದಿಸಿ ಬರೆದು ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ಆಪ್ಷನ್ಸ್, ಅದರಲ್ಲಿ ಯಾವುದು ಹೊಂದತ್ತೆ ಅಂತ. ನಾವು ಇವಾಗ ಅದನ್ನು ರೀಅರೇಂಜ್ ಮಾಡೋಣ. ಏನಾಗುತ್ತೆ, ಸಂತೋಷನು ತರಾತುರಿಯಲ್ಲಿ ಪಟ್ಟಣಕ್ಕೆ ಹೋದನು. ಸರಿಯಾಗಿದೆ ಅಲ್ವಾ? ಹಾಗಿದ್ರೆ ಇಲ್ಲಿ ಆಪ್ಷನ್ ಯಾವ್ದು ಬರುತ್ತೆ? ಎ ಬರುತ್ತೆ, ಬ ಬರುತ್ತೆ ಅಲ್ವಾ? ಓಕೆ, ನೆಕ್ಸ್ಟ್ ನೋಡಿ 62ನೇ ಪ್ರಶ್ನೆ, ಜನರಿಂದ ಪರೋಕ್ಷವಾಗಿ ರಾಷ್ಟ್ರಪತಿ ಆಯ್ಕೆಯಾಗುತ್ತಾರೆ ಭಾರತದ ಅಂತ. ಸೊ 62ನೇ ಪ್ರಶ್ನೆ ನೋಡಿ ಹೇಗೆ ಕೊಟ್ಟಿದ್ದಾರೆ ಅಂತ. ಇಲ್ಲಿ ಭಾರತದ ಫಸ್ಟ್ ಇದು ಬರುತ್ತೆ, ಭಾರತದ ರಾಷ್ಟ್ರಪತಿ ಜನರಿಂದ ಪರೋಕ್ಷವಾಗಿ ಆಯ್ಕೆ ಆಗ್ತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ 63ನೇ ಪ್ರಶ್ನೆ, ತತ್ತರಿಸಿದೆ ಕಲಹದಿಂದ ಇಂಡೋನೇಷ್ಯಾ ಜನಾಂಗೀಯ ಅಂತ. ಸೊ ಇದನ್ನು ಸರಿಯಾಗಿ ನಾವು ಜೋಡಿಸಿ ಬರೆದಾಗ ಏನಾಗುತ್ತೆ, ಇಂಡೋನೇಷ್ಯಾ ಜನಾಂಗೀಯ ಕಲಹದಿಂದ ತತ್ತರಿಸಿದೆ ಅಂತ. ಓಕೆನಾ? ಇಂಡೋನೇಷ್ಯಾ ಜನಾಂಗೀಯ ಕಲಹದಿಂದ ತತ್ತರಿಸಿದೆ ಅಂತ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಗೊಂದಲ ಮಾಡ್ಕೋಬೇಡಿ, ಆರಾಮಾಗಿ ಹಾಕಿ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ 64ನೇ ಪ್ರಶ್ನೆ ನೋಡಿ, ಒಂದು ನಿಮಿಷ. ಸಾರಿ 64ನೇ ಪ್ರಶ್ನೆ, ಇದನ್ನು ಈ ಕಡೆ ತಗೊಳ್ಳೋಣ. ಓಕೆ, ಭಯಭೀತರಾಗಿ ಹುಲಿಯನ್ನು ಓಡಿ ಹೋದರು ಕಂಡೊಡನೆ ಅಂತ ನೋಡಿ. ಹೊಂದಿಸಿ ಬರೆದಾಗ ಹೇಗಾಗುತ್ತೆ ಅದು? ಹುಲಿಯನ್ನು ಕಂಡೊಡನೆ ಭಯಭೀತರಾಗಿ ಓಡಿ ಹೋದರು ಅಲ್ವಾ? ಏನಾಗುತ್ತೆ ಇಲ್ಲಿ? ಆಪ್ಷನ್ ಡ ಇದೆ ನೋಡಿ, ಇದು ಕರೆಕ್ಟು. ಓಕೆ, ಅಂದರೆ ಹುಲಿಯನ್ನು ಕಂಡೊಡನೆ ಭಯಭೀತರಾಗಿ ಓಡಿ ಹೋದರು ಅಂತ. ಓಕೆನಾ? ನೆಕ್ಸ್ಟ್, ವಿಶೇಷ ಪ್ರೋತ್ಸಾಹ ನೀಡಿದರು ವಾಸ್ತುಶಿಲ್ಪಕಲೆಗೆ ಕಲ್ಯಾಣದ ಚಾಲುಕ್ಯರು ಅಂತ. ಇಲ್ಲಿ ಕಲ್ಯಾಣದ ಚಾಲುಕ್ಯರು ವಾಸ್ತುಶಿಲ್ಪದ ಕಲೆಗೆ ವಿಶೇಷ ಪ್ರೋತ್ಸಾಹ ನೀಡಿದರು ಅಂತ. ಓಕೆನಾ? ಇದು ಕರೆಕ್ಟ್. ಹೀಗೆ ನಂಬರ್ ಹಾಕ್ಕೊತ ಹೋಗ್ಬಿಡಿ, ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡತ್ತೆ. ಓಕೆನಾ? ನೆಕ್ಸ್ಟ್, ಬಿಜಾಪುರದಲ್ಲಿದೆ ಈಜುಬಾವಿ ತಾಜಬಾವಡಿ ಹೆಸರಿನ ಚಾರಿತ್ರಿಕ ಅಂತ. ಸೊ ಇದಕ್ಕೂ ನಂಬರೈಸಿಂಗ್ ಮಾಡ್ಕೊತ ಹೋಗಿ. ಓಕೆ, ಏನಾಗುತ್ತೆ ಎಷ್ಟು ನೋಡೋಣ. ಓಕೆ, ಈಜುಬಾವಿ ತಾಜಬಾವಡಿ ಅಂತ ಇದೆ. ಓಕೆ, ಹೆಸರಿನ ತಾಜಬಾವಡಿ ಹೆಸರಿನ ಚಾರಿತ್ರಿಕ ಈಜುಬಾವಿ ಬಿಜಾಪುರದಲ್ಲಿದೆ. ಇಲ್ಲಿ ನೋಡಿ, ಈಜುಬಾವಿ ಅಂತಕ್ಕಂಥದ್ದು ಮಾತ್ರ ಬದು, ನಾ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟೆ. ತಾಜಬಾವಡಿ ಹೆಸರಿನ ಅಂತಕ್ಕಂಥದ್ದು ಕಕ್ ಬರುತ್ತೆ ಇದು. ಓಕೆ, ತಾಜಬಾವಡಿ ಹೆಸರಿನ ಚಾರಿತ್ರಿಕ 1 2 ಈಜುಬಾವಿ ಬಿಜಾಪುರದಲ್ಲಿದೆ. ಓಕೆನಾ? 4ನೇದು ಬರುತ್ತೆ ನೋಡಿ. ಇದಕ್ಕೆ ಏಕ ಕೊಟ್ಬಿಟ್ಟಿದ್ದಾರಲ್ವ, ಅಲ್ಲಿ ಸ್ವಲ್ಪ ನನಗೂ ಗೊಂದಲ ಆಯಿತು. ಓಕೆ, ಗೊಂದಲವನ್ನು ಸುಧಾರಿಸ್ಕೊಂಡು ಮುಂದೆ ಹೋಗೋದೇ ನಮ್ಮ ಕೆಲಸ ಅಲ್ವಾ ಸ್ನೇಹಿತರೆ? ಓಕೆ, ಇರಲಿ.
67ನೇ ಪ್ರಶ್ನೆ ನೋಡಿ, ಇದ್ದಕ್ಕಿದ್ದಂತೆ ಸಿರಿತನ ವಸಂತ ಬಂದಾಗ ಹಿಗ್ಗಲಿಲ್ಲ. ನೋಡಿ ಏನಾಗುತ್ತೆ ಅಂತ, ಇದ್ದಕ್ಕಿದ್ದಂತೆ ಏನು ಇದ್ದಕ್ಕಿದ್ದಂತೆ ಸಿರಿತನ ಬಂದಾಗ ಹಿಗ್ಗಲಿಲ್ಲ. ಹೌದಾ? ಒಂದು ನಿಮಿಷ. ಇದ್ದಕ್ಕಿದ್ದಂತೆ ಸಿರಿತನ ಬಂದಾಗ ವಸಂತ ಹಿಗ್ಗಲಿಲ್ಲ ಆಗುತ್ತಲ್ವಾ? ಎಸ್, ಆಪ್ಷನ್ 1 ಬರುತ್ತೆ ನೋಡಿ. ನೆಕ್ಸ್ಟ್, ಬರುತ್ತದೆ ಬಂದ ನಂತರ ಮಿಂಚು ಮಳೆ. ಯಾವುದರ ನಂತರ ಯಾವುದು ಬರುತ್ತೆ ನೋಡಿ? ಎಸ್, ಮಿಂಚು ಬಂದ ನಂತರ ಮಳೆ ಬರುತ್ತದೆ ಅಲ್ವಾ? ಏನು ಮಳೆ ಬಂದ ನಂತರ ಮಿಂಚು ಬರುತ್ತಾ? ಓಕೆ, ಇರಲಿ. ನೆಕ್ಸ್ಟ್ 69ನೇ ಪ್ರಶ್ನೆ ನೋಡಿ, ಹೆಸರು ಪಡೆದಿತ್ತು ಪ್ರಾಚೀನ ಕಾಲದಲ್ಲಿ ಐಹೊಳೆ ಆರ್ಯಪುರವೆಂಬ ಅಂತ ಇದೆ. ಎಸ್, ಏನು ಬರುತ್ತೆ ನೋಡಿ ಇಲ್ಲಿ. ಅಷ್ಟೇನು ಕಷ್ಟ ಇಲ್ಲ, ಇದು ಮಾಡೆಲ್ ಕ್ವಶನ್ ಪೇಪರ್ ತುಂಬ ಈಸಿ ಇದೆ. ಸೊ ಅಂದರೆ ಪ್ರಶ್ನೆ ನೆಕ್ಸ್ಟು ಎಕ್ಸಾಮ್ನ ಕ್ವಶನ್ ಪೇಪರ್ ಸಹ ತುಂಬ ಈಸಿ ಇತ್ತು ಅಂತ ಅರ್ಥ. ಓಕೆ, ಇಟ್ಸ್ ಫಾಸ್ಟ್. ಓಕೆ, ನೆಕ್ಸ್ಟ್ ನೋಡಿ 69ನೇದು ಕರೆಕ್ಟ್ ಮಾಡಿ. ಪ್ರಾಚೀನ ಕಾಲದಲ್ಲಿ ಐಹೊಳೆ ಆರ್ಯಪುರವೆಂಬ ಹೆಸರು ಪಡೆದಿತ್ತು. ಓಕೆ, ಇದು ಕರೆಕ್ಟು. 69ನೇ ಆಪ್ಷನ್ ಎ ಕರೆಕ್ಟು. ಓಕೆ, ನಂಬರೈಸಿಂಗ್ ಮಾಡ್ತಾ ಹೋಗಿ. ಹೀಗೆ ಮಾಡೋದ್ರಿಂದ ಈಸಿಯಾಗಿ ಬರುತ್ತೆ, ಟೈಮ್ ವೇಸ್ಟ್ ಆಗೋದಿಲ್ಲ ಎಕ್ಸಾಮಲ್ಲಿ. ಓಕೆನಾ? ಇಲ್ಲಂತೂ ನೋಟ್ಬುಕ್ಕು ಪೆನ್ನು ಇರುತ್ತೆ. ಸೊ ನಾವು ಬರಿತಾ ಸೆಂಟೆನ್ಸ್ ಮಾಡ್ಕೋತಾ ಕೂತ್ಕೋತೀವಿ, ಬಟ್ ಅಲ್ಲಿ ಹಾಗಲ್ಲ. ಓಕೆನಾ? ಎಸ್, ಸೂಚನೆ, ಕೆಳಗಿನ ಸಮಾಸ ಪದಗಳ ಸರಿಯಾದ ವಿಗ್ರಹ ರೂಪವನ್ನು ಗುರುತಿಸಿ. ಇಲ್ಲಿ ನೋಡಿ, ವಿಗ್ರಹ ಅಂತಂದರೆ ಆಗಲೇ ಹೇಳಿದ ಹಾಗೆ ಬಿಡಿಸಿ ಬರೀಬೇಕು. ಸೊ ಮೊಗ ಅಂತ ಕೊಟ್ಟಿದ್ದಾರೆ. 4 ಅಧಿಕ್ ಮುಖ ಅಥವಾ ಮೊಗ ಆಪ್ಷನಲ್ಲಿ ನೋಡ್ಕೊಳ್ಳಿ. ಓಕೆ, 4 ಅಧಿಕ್ ಮೊಗ ಅಧಿಕ್ ಉಳ್ಳವನು ಅವನು 4 ಮೊಗ. ಸೊ ಇದು ಯಾವ ಸಮಾಸ ಆಗುತ್ತೆ ನೋಡಿ. ಇಲ್ಲಿ ಅಂಕಿ ಸಂಖ್ಯೆಯಿಂದ ಕೂಡಿದ್ರದ್ದು ಯಾವುದಾಗುತ್ತೆ? ದ್ವಿಗು ಅಲ್ವಾ? ಎಸ್, ಆಪ್ಷನ್ 2 ರೈಟ್ ಆನ್ಸರ್. ಇದು ದ್ವಿಗು ಸಮಾಸ ಆಗುತ್ತೆ, ಅಂಕಿ ಸಂಖ್ಯೆಯಿಂದ ಕೂಡಿರ್ತಕ್ಕಂಥದ್ದು. ಕೃದಂತಗಳು, ಸರ್ವನಾಮ ಇವುಗಳೆಲ್ಲವಿಂದ ಕೂಡಿದ್ದು ಗಮಕ ಆಗುತ್ತೆ. ಸೊ ಇವೆರಡರಲ್ಲಿ ಗೊಂದಲ ಆಗೋದು ಬೇಡ. ಎಸ್, ನೆಕ್ಸ್ಟ್ ಪ್ರಶ್ನೆ 72ನೇ ಪ್ರಶ್ನೆ ನೋಡಿ, ತೇಯ್ದ ಶ್ರೀಗಂಧ. ಒಂದು ನಿಮಿಷ, ಇಲ್ಲಿ ನೋಡಿ ಕಾಣಿಸ್ತಿದೆ ನೋಡಿ, ತೇಯ್ದ ಶ್ರೀಗಂಧ. ಇದನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ? ತೈದಿದ್ದು ಅಧಿಕ್ ಶ್ರೀಗಂಧ, ತೈದ ಶ್ರೀಗಂಧ. ಓಕೆನಾ? ನೆಕ್ಸ್ಟ್, ಕಂಗೆಡು, ಕಣ್ಣಿನಿಂದ ಅಧಿಕ್ಕೇಡು ಕಂಗೆಡು. ಎಸ್, ಈಸಿ ಇದೆ. ವಾತಾಹಾರ, ವಾತವೇ ಆಹಾರ, ವಾತಾಹಾರ. ಓಕೆನಾ? ನೆಕ್ಸ್ಟ್ ನೋಡಿ, ಇಮ್ಮಡಿ, 2 ಅಧಿಕ್ ಮಡಿ ಇಮ್ಮಡಿ. ಸರಿನಾ? ಎಸ್, ಇವೆಲ್ಲ ಕೇಳಿರ್ತಕ್ಕಂಥದ್ದು ಈಸಿ ಇರುತ್ತೆ. ಇಲ್ಲಿ ನೀವು ಟೈಮನ್ನು ಉಳಿಸ್ಕೊಂಬಿಡಿ. ಓಕೆನಾ? ನೆಕ್ಸ್ಟ್ ಬನ್ನಿ, ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಎಸ್, ಸೂಚನೆ, ಗಾದೆ ಮಾತುಗಳ ಆರಂಭವಿದೆ, ಇವುಗಳ ಸರಿಯಾಗಿ ಪೂರ್ಣಗೊಳಿಸಿ ಇವುಗಳನ್ನು. ಎಸ್, ಇಲ್ಲಿ ಅರ್ಧ ಕೊಟ್ಟಿರ್ತಾರೆ, ಇನ್ನರ್ಥ ನಾವು ಬರೀಬೇಕು. ನಾಯಿ ಇಲ್ಲದ ಊರಲ್ಲಿ ನರಿಯಣ್ಣನ ಯಜಮಾನಿಕೆ. ಎಸ್, ನಾವು ಆ ಗಾದೆ ಮಾತುಗಳನ್ನು ಒಂದು ಸ್ವಲ್ಪ ಕಲೆ ಹಾಕಬೇಕು. ಎಸ್, ಕೇಳ್ತಾರೆ, JPTಗೆ ಅವಶ್ಯವಾಗಿ ಕೇಳ್ತಾರೆ ಗಾದೆ ಮಾತನ್ನು. ನಾವು ಕೆಲವೊಂದಷ್ಟನ್ನು ಕೇಳ್ತೀವಿ, ಇನ್ನೂ ಕೆಲವೊಂದಷ್ಟು ನಾವು ತಿಳ್ಕೊಳ್ಳದೆ ಇರೋದು, ಕೇಳಿಲ್ಲದೆ ಇರೋದು ಸಾಕಷ್ಟು ಇರುತ್ತೆ. ಸೊ ಅದಕ್ಕಾಗಿ ಹೆಚ್ಚೆಚ್ಚಿಗೆ ನೀವು ಅವುಗಳನ್ನ ಅಭ್ಯಾಸ ಮಾಡಬೇಕು. ನಮ್ಮ ಚಾನಲಲ್ಲಿ ಗಾದೆ ಮಾತುಗಳನ್ನು ಸಾಕಷ್ಟು ನಾನು ಹಾಕಿದ್ದೀನಿ. ಸುಮಾರು ನಿಯರ್ 1000ವರೆಗೂ ಹಾಕಿದ್ದೀನಿ ಅಂತ ಅಂದ್ಕೊತೀನಿ. ಸೊ ನೋಡಿ, ಸಾಕಷ್ಟು ಇವೆ. ಅವುಗಳನ್ನು ಓದ್ತಾ ಹೋಗಿ ಅರ್ಧ ಕೇಳಿದರೆ ಇನ್ನರ್ಧ ನಿಮಗೆ ಬಿಡಿಸ್ಲಿಕ್ಕೆ ಬರಬೇಕು. ಓಕೆನಾ? ನೆಕ್ಸ್ಟ್ ಇರಲಿ, ಮುಂದೆ ಹೋಗೋಣ. ನಾಯಿ ಇಲ್ಲದ ಊರಲ್ಲಿ ಏನಾಯಿತು? ನರಿಯಣ್ಣನ ಯಜಮಾನಿಕೆ ಆಯಿತು. ಓಕೆನಾ? ಎಸ್, ಇರಲಿ. ನೆಕ್ಸ್ಟ್ 77ನೇ ಪ್ರಶ್ನೆ, ದೊರೆಯ ತನಕ ದೂರು, ಹೊಳೆಯ ತನಕ ಓಟ ಅಂತಕ್ಕಂಥದ್ದು. ಓಕೆನಾ? ಸ್ವಲ್ಪ ನೋಡಿ, ಕೇಳ್ದೇ ಇದೆ ಅಪ್ಪ, ಇದು ನಂಗೆ ಗೊತ್ತಿಲ್ಲ, ಎಲ್ಲೂ ನಾನು ಕೇಳೇ ಇಲ್ಲ, ಎಲ್ಲಿಂದ ಬಂತಿದ್ದು ಅಂತ ಅಂದ್ಕೊಬೇಡಿ. ಸೊ ಅವಾಗ ಏನು ಮಾಡಿ, ಸ್ವಲ್ಪ ನಿಯರೆಸ್ಟಾಗಿ ಹಾಕಿಬಿಡಿ. ಉಪ್ಪಾರನ ಮಗನಾದರೆ, ಒಂದು ನಿಮಿಷ ಸ್ವಲ್ಪ. ಎಸ್, ಉಪ್ಪಾರನ ಮಗನಾದರೆ ಉಪ್ಪಿಲ್ಲದೆ ಉಂಡಾನೆ.
ಉಪ್ಪಾರನ ಮಗನಾದರೆ ಉಪ್ಪಿಲ್ಲದೆ ಉಂಡಾನೆ. ಎಸ್. ನೆಕ್ಸ್ಟ್ ನೋಡಿ, ನೀರಿಲ್ಲದ ಕಡೆ ಊರು ಕಟ್ಟಬಾರದು. ನೀರೇ ಇಲ್ಲದೆ ಹೋದರೆ ಏನು ಮಾಡೋದು? ನೀರಿದ್ದ ಕಡೆ ಊರು ಕಟ್ಟಬೇಕು, ನೀರು ಇಲ್ಲದ ಕಡೆ ಊರನ್ನು ಕಟ್ಟಬಾರ್ದು. ಓಕೆ, ಇರಲಿ. ನೆಕ್ಸ್ಟ್ ನೋಡಿ, ಕತ್ತೆ ಮರಿಲಿ ಚಂದ. ಕತ್ತೆ ಮರಿಲಿ ಚಂದ. ಹೌದು, ಕತ್ತೆ ಚಿಕ್ಕ ಮರಿ ಇರುತ್ತಲ್ಲೋ ಆವಾಗ ಚಂದ. ಅದೇ ರೀತಿ ಅತ್ತೆ ಹೊಸದರಲ್ಲಿ ಚಂದ. ಓಕೆ, ಇರಲಿ. ನೋಡಿ ಹೇಗೆ ಕೊಟ್ಟಿದ್ದಾರೆ ಅಂತ. ಅತ್ತೆ ಹೊಸದರಲ್ಲಿ ಚಂದ ಅಂದರೆ ಓಕೆ, ಬಿಡಿಸಿ ಹೇಳೋದೇನು ಬೇಡ, ಎಲ್ಲರೂ ಅರ್ಥ ಮಾಡ್ಕೊತೀರ ಅಂತ ಅಂದ್ಕೊತೀನಿ. ಇರಲಿ, ಮುಂದೆ ಹೋಗೋಣ. ತೋಟ ಶೃಂಗಾರ ಇಲ್ಲಿದೆ ನೋಡಿ, ಕೆಳಗಿನ ಆಪ್ಷನ್ ಒಂದಿಲ್ಲಿದೆ, ಉಳಿದಿರುವಂಥವು ಇಲ್ಲಿವೆ ನೋಡಿ. ತೋಟ ಶೃಂಗಾರ ಒಳಗೆ ಗೋಣಿ ಸೊಪ್ಪು ಅಂತ. ಓಕೆ, ಇದು ಹೀಗೆ ಬರುತ್ತೆ. ನೋಡಲಿಕ್ಕೆ ತೋಟ ತುಂಬ ಚೆನ್ನಾಗಿರುತ್ತೆ, ಬಟ್ ಒಳಗೇನಿರುತ್ತೆ, ಗೋಣಿ ಸೊಪ್ಪೆ ತುಂಬಿರುತ್ತೆ ಅಂತ. ಓಕೆನಾ. ನೆಕ್ಸ್ಟು 82ನೇ ಪ್ರಶ್ನೆ ನೋಡಿ. ಬೀಜಕ್ಕೆ ತಕ್ಕ ಫಲ ಕುಲಕ್ಕೆ ತಕ್ಕ ನಡತೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್, ಧರ್ಮಕ್ಕೆ ಬಂದದ್ದು ದಾನಕ್ಕೆ ಹೋಯಿತು. ಓಕೆ, ಕಾಗೆಗೆ ಹೆದರಿ ಕಡಲೆಕಾಯಿ ಬಿತ್ತದೆ ಹೋದರು. ಓಕೆ, ಚೆನ್ನಾಗಿವೆ. ನೆಕ್ಸ್ಟ್ ನೋಡಿ, 85. ಧೂಪ ಹಾಕಿದರೆ ಪಾಪ ಹೋದೀತೆ. ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಮತ್ತೆ ಬೇರೆ ಥರದ ಪ್ರಶ್ನೆಗಳು. ಕೆಳಗಿನವುಗಳಲ್ಲಿ ಸರಿಯಲ್ಲಿನ ಜೊತೆಯನ್ನು ಗುರುತಿಸಿ. ಸರಿಯಲ್ಲಿನ ಅಂತ ಕೊಟ್ಟಿದ್ದಾರೆ, ಸರಿಯಲ್ಲದ ಆಗಬೇಕದು. ಓಕೆ, ಎಸ್, ಇರಲಿ, ನಾವೇ ಸರಿ ಮಾಡ್ಕೊಂಡ್ರಾಯ್ತು. ನೆಕ್ಸ್ಟು, ಅಲಗು ಖಡ್ಗ ಇಳಾ ಭೂಮಿ. ಎಸ್, ಓದ್ತಾ ಕೂತ್ಕೊಂಡ್ರೆ ಕನ್ಫ್ಯೂಸ್ ಆಗುತ್ತೆ, ಬೇಡ, ಉತ್ತರ ಹಾಕ್ತಾ ಹೋಗ್ಬಿಡ್ತೀನಿ. ಓಕೆನಾ. ಎಸ್, ಇರಲಿ. ಇಲ್ಲಿ ನೋಡಿ, ಸರಿ ಇರ್ತಕ್ಕಂಥದ್ದು ಅಂದರೆ ಉಳ್ಕೆದು ತಪ್ಪಿರುತ್ತೆ, ಒಂದು ಮಾತ್ರ ಕರೆಕ್ಟ್ ಇರುತ್ತೆ. ಅದು ಯಾವುದಂದರೆ ಇಲ್ಲಿ ಅರ್ಕ ಚಂದ್ರ ಅಂತ. ಓಕೆ, 87ನೇ ಪ್ರಶ್ನೆ ನೋಡಿ. ಇಲ್ಲಿ ಚಾಪ ಬಾಣ ಅಂತಕ್ಕಂಥದ್ದು ಸರಿ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಆರ್ಗೆ ಅಡಿಕೆ ಅಂತಕ್ಕಂಥದ್ದು ಸರಿ ಉತ್ತರ ಆಗುತ್ತೆ. 89ನೇದು ಏನಾಗುತ್ತೆ, ಕೂರ್ಮೆ ಮತ್ತು ಅಸುಮೆ ಅಂತಕ್ಕಂಥದ್ದು ಸರಿ ಆಗುತ್ತೆ. ನೆಕ್ಸ್ಟ್ 90ನೇದು ನೋಡಿ, 90ನೇದಕ್ಕೆ ದದಿ ಅಂದರೆ ಕಲ್ಲು. ಸೊ ಇದು ಸರಿ ಆಗುತ್ತೆ. ಓಕೆನಾ. ಸ್ವಲ್ಪ ನೀವೇ ನೋಡ್ಕೊಂಬಿಡಿ, ಅದು ಓದೋ ಕೂತ್ಕೊಳ್ಳೋಕೆ ಆಗೋದಿಲ್ಲ, ಗೊಂದಲ ಆಗಬಾರ್ದು ಅಷ್ಟೇ, ಅದಕ್ಕೋಸ್ಕರ. ನೆಕ್ಸ್ಟು 91ನೇದು, ನುಡಿಗಟ್ಟು ಪದಗಳಿಗೆ ಸರಿಯಾದ ಅರ್ಥವನ್ನು ಗುರುತಿಸಿ. ಇಲ್ಲಿ ನುಡಿಗಟ್ಟು ಕೊಟ್ಟಿದ್ದಾರೆ. ಉಗುರನ್ನು ಯಾವಾಗ ಕಡಿತೀವಿ ನಾವು ನೋಡಿ, ಇವುಗಳನ್ನಾದರೆ ಬಿಡಿಸಿ ಹೇಳ್ಬೋದು. ಏನೋ ಒಂದು ವಿಚಾರ ಮಾಡ್ತಾ ಇರ್ತೀವಿ, ಚಿಂತಾಕ್ರಾಂತರಾಗಿರ್ತೀವಲ್ವ, ಆವಾಗ ನಾವೇನು ಮಾಡ್ತೀವಿ, ಉಗುರನ್ನ ಕಡಿತಾ ಇರ್ತೀವಿ. ನೆಕ್ಸ್ಟ್, ಕೈಯನ್ನು ಯಾವಾಗ ಕಟ್ತೀವಿ ನಾವು? ಅಸಹಾಯಕತೆ ಆದಾಗ ನಾವೇನು ಮಾಡ್ತೀವಿ, ಕೈಯನ್ನು ಕಟ್ತೀವಿ. ನೆಕ್ಸ್ಟ್ 93ನೇ ಪ್ರಶ್ನೆ ನೋಡೋಣ. ಮಾರು ಹೋಗು ಅಂದರೆ ಏನು? ಅಂದರೆ ವೇಷ ಮರೆಸಿಕೋ ಅಂತ ಆಗುತ್ತಾ, ಅಚ್ಚರಿ ಪಡುವಂತ ಆಗುತ್ತಾ, ಏನಾಗುತ್ತೆ? ಮಾರು ಹೋಗು. ಅವರ ಒಂದು ವೇಷಕ್ಕೆ ನಾನು ಮಾರು ಹೋದೆನು, ಇಟ್ ಮೀನ್ಸ್ ಅಚ್ಚರಿ ಪಟ್ಟೆನು ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್, ಕಡಿವಾಣ ಹಾಕು ಅಂತಂದರೆ ನಿಯಂತ್ರಿಸು. ನಾವೆಲ್ಲ ಪ್ರಾಣಿಗಳಿಗೆ ಏನು ಹಾಕ್ತೀವಿ, ಮುಗ್ದಾರ ಕಡಿವಾಣ ಹಾಕ್ತೀವಲ್ವ. ಸೊ ಅಂದರೆ ನಿಯಂತ್ರಣ ಮಾಡಲಿಕ್ಕೋಸ್ಕರ. ಓಕೆ, ನೆಕ್ಸ್ಟ್ ನೋಡಿ, ಅಗ್ರತಾಂಬೂಲ ಅಂತಂದರೆ ಏನು? ಎಸ್, ಮೊದಲು ಆದ್ಯತೆ ಕೊಡ್ತಕ್ಕಂಥದ್ದು. ನೆಕ್ಸ್ಟ್, ಸೂಚನೆ, ಗೆರೆ ಎಳೆದ ಭಾಗವನ್ನು ಓದಿಕೊಂಡು ಸರಿಯಾಗಿ ಉತ್ತರಿಸಿ. ಪಾರಿಜಾತರು ಮದುವೆ ಮನೆಯಲ್ಲಿ ಕಂಡ ಸರ ನೋಡಿ ಇದೇ ನನ್ನ ಸರ ಎಂದು ಕೂಗಿದಳು. ನೋಡಿ, ಇಲ್ಲಿ ಅವಧಾರಣಾರ್ಥ ಕಾವ್ಯಯ ಅಂತ ಆಗತ್ತೆ. ನೆಕ್ಸ್ಟ್, ಬಿಸಿಲು ಏರಿದ ಕಾರಣ ಗುಡ್ಡದ ಮೇಲೆ ನಡೆದಾಡುವಾಗ ಕಾಲು ಚುರುಚುರು ಎನ್ನುತ್ತಿತ್ತು. ಚುರುಚುರು ಅನ್ನೋದೇನು? ಅದಕ್ಕೆ ಅರ್ಥ ಇಲ್ಲ. ಸೊ ಅದು ಅನುಕರಣ ಅವ್ಯಯ. ಓಕೆನಾ. ಎಸ್, ಇನ್ನು 3 ಪ್ರಶ್ನೆಗಳು. ಇವಾಗ 98ನೇ ಪ್ರಶ್ನೆ. ಮೋಸಗಾರನೆಂದು ಗೊತ್ತಾದ ಬಳಿಕ ಫಾಲಾಕ್ಷನಿಗೆ ಅಧಿಕಾರಿಗಳು ಕ್ಷಮೆ ನೀಡಲಿಲ್ಲ. ನೋಡಿ, ಇದು ತದ್ದಿದ ಅಂತ. ಓಕೆ, ತದ್ದಿದ ಅಂತ ಆಗುತ್ತೆ. ನೆಕ್ಸ್ಟ್, ಸುಧಾಕರನಿಗೆ ಇದ್ದಕ್ಕಿದ್ದಂತೆ ಆರೋಗ್ಯ ಹದಗೆಟ್ಟಿದ್ದರಿಂದ
ಅವನ ಆಪ್ತಮಿತ್ರರಾದ ಕೇಶವನು ಮಾಧವನು ಕೂಡಲೇ ಬಂದರು. ಇದು ಸಂಬಂಧವನ್ನು ಸೂಚಿಸುವಂಥದ್ದು ಸಂಬಂಧಾರ್ಥ ಕಾವ್ಯ. ಓಕೆ, ನೆಕ್ಸ್ಟ್ 100ನೇ ಪ್ರಶ್ನೆ ಆ್ಯಂಡ್ ಈ ಒಂದು ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ ಅಂತಲೇ ಹೇಳ್ಬೋದು. ಹೇ ಪಾರ್ಥ, ನೀನು ನನ್ನ ಪೌರುಷಕ್ಕೆ ತಕ್ಕನಾಗಿ ಹೋರಾಡಬೇಕು ಎಂದು ಕೃಷ್ಣ ನುಡಿಯಲು ಪಾರ್ಥನಲ್ಲಿ ಆತ್ಮವಿಶ್ವಾಸ ಮರಳಿತು. ಇಲ್ಲಿ ಇದೇನಾಗುತ್ತೆ, ಕೃದಂತ ಅವ್ಯಯ ಆಗುತ್ತೆ. ಸ್ನೇಹಿತರೆ, ಇವಾಗ ನಾನು STAFTಯ ಇದು ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ ಅಂತಲೇ ಹೇಳ್ಬೋದು. ಸೊ ಇದನ್ನು 1ರಿಂದ 100 ಪ್ರಶ್ನೆಗಳನ್ನು ನಾನು ಬಿಡಿಸಿದ್ದೀನಿ. ಮಧ್ಯಾಹ್ನ ನಾನು ಈಗಾಗಲೇ ಒಂದು ಪಾರ್ಟ್ 1 ಬಿಡಿಸಿದ್ದೀನಿ. ಆದರೆ ನಿಮ್ಮ ಜೊತೆ ಈಗಾಗಲೇ ಶೇರ್ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ನೋಡಿಲ್ವೋ ಸೊ ಪ್ಲೀಸ್ ನೋಡಿ, ದಯವಿಟ್ಟು ನಿಮಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಈ ಎಲ್ಲ ವೀಡಿಯೋಗಳನ್ನು ನಾನು ಮಾಡ್ತಾಯಿದ್ದೀನಿ. ಸೊ ನನಗೇನಿಲ್ಲ, ನಿಮಗೆ ಹೆಲ್ಪ್ ಆಗಬೇಕು ಅಷ್ಟೇ. ಯಾಕಂದರೆ ಯಾರ್ಯಾರೆಲ್ಲ GPT ಮೊನ್ನೆ TET ಮಾಡಿಕೊಂಡು GPT ಕಾಯ್ತಾ ಇದ್ದೀರೋ, ಅಥವಾ TETನಲ್ಲಿ ಯಾರೆಲ್ಲ ಅಂಕವನ್ನು ಕಳ್ಕೊಂಡು ಏನು ಮಾಡೋದು ಅಂತ ಇದ್ದೀರೋ, ಸೊ ಅವರು GPTನ ಬಿಟ್ಬಿಡಿ, HSTRಗೆ ನೋಡ್ಕೊಳ್ಳಿ. ಸೊ ಅದಕ್ಕೇನು ಇವಾಗ TET ಆಗಬೇಕು MA ಆಗಬೇಕು ಅಂತ ಏನು ನೋಟಿಫಿಕೇಷನ್ ಬಂದಿಲ್ಲ. ಸೊ ಆರಾಮಾಗಿ ನೀವು ನಿಮ್ಮ ಸ್ಟಡಿಯನ್ನು ಮುಂದುವರಿಸ್ಕೊಳ್ಳಿ. ಸೊ ಅದರಲ್ಲಿ ನೀವು SS ಪಡಿಬೋದು ಅಂತ ಹೇಳ್ತೀನಿ. TET ಆಗಿಲ್ಲ ಅಂತ ಹೋಪ್ಸ್ ಕಳ್ಕೊಂಡು ಸುಮ್ಮನೆ ಕೂತ್ಕೊಳ್ಬೇಡಿ. ಸೊ HSTRಗೆ ನೀವು ಎಫರ್ಟನ್ನು ಹಾಕಿ. ಓಕೆ, GPT ಇರಲಿ, ಓಕೆ, HSTRಗೆ ನೀವು ಪ್ರಯತ್ನ ಮಾಡ್ತಾಯಿರಿ. ಸೊ ಅದಕ್ಕೆ ನಿಮಗೆ 2 ಪೇಪರ್ ಇರುತ್ತೆ. ಸೊ GPTದು ನಾನು ಹೇಳಿದ್ದೀನಿ. ಇವಾಗ ಸ್ವಲ್ಪ HSTR ಬಗ್ಗೆ ತೊಗೋತೀನಿ, ಇರಲಿ. HSTR ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂತ. ಸೊ ಇದರಲ್ಲಿ ಪೇಪರ್ 1 ಆ್ಯಂಡ್ ಪೇಪರ್ 2 ಇರುತ್ತೆ. ಸೊ ಎಲ್ಲವೂ ಕೂಡ ಅಂದರೆ 2 ಪ್ರಶ್ನೆ ಪತ್ರಿಕೆಗಳು ಕೂಡ 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಡಿಗ್ರಿದು ಹಿಡಿತಾರೆ. ಇದರಲ್ಲಿ TET ಇರೋದಿಲ್ಲ. ನಿಮ್ಮದು ಬ್ಯಾಕ್ ಸ್ಕೋರ್ ಎಷ್ಟಿದೆ ಡಿಗ್ರಿ ಆ್ಯಂಡ್ BEd, ಸೊ ಇದ್ರದ್ದು ಪರ್ಸಂಟೇಜನ್ನು ಹಿಡ್ಕೊಂಡು ಅದಾದ ನಂತರ ಇಲ್ಲಿ ನೀವು 200ಕ್ಕೆ ಹೆಚ್ಚಿನ ಅಂಕವನ್ನು ತಗೊಳ್ಳೇಬೇಕು. ಯಾಕಂದರೆ ಈ ಒಂದು CET ಇದನ್ನು 70% ಅವರು ಕೌಂಟ್ ಮಾಡ್ತಾರೆ, ಹಿಡಿತಾರೆ. ಸೊ ಇಲ್ಲೇನಿದೆ 2 ಕೂಡಿಸಿ 30% ಅಷ್ಟೇ ಅವರಿಲ್ಲಿ ಕೌಂಟ್ ಮಾಡ್ತಕ್ಕಂಥದ್ದು. ಓಕೆ, ಹಾಗಾಗಿ ನೀವೇನು ಮಾಡಬೇಕು, ನಿಮ್ಮ ಬ್ಯಾಕ್ ಸ್ಕೋರ್ ಇದೇನಿದೆ ಬ್ಯಾಕ್ ಸ್ಕೋರು ಈಗ ಡಿಗ್ರಿದು ಮತ್ತು BEd ನಮಗೆ ಬೇಕು ಅಂದರೆ ಅದನ್ನ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಹಿಂದೆ ಈಗ ಎಷ್ಟಾಗಿರುತ್ತೋ ಓಕೆ ಅದನ್ನಷ್ಟಕ್ಕೆ ಅಷ್ಟೇ ಇರುತ್ತೆ. ಸೊ ಇವಾಗ ಈ ಒಂದು 200 ಮಾರ್ಕ್ಸಲ್ಲಿ ನೀವು ಮಿನಿಮಮ್ ಅಂದ್ರೂ ಜಾಸ್ತಿ ತೊಗೊಳ್ಳೇಬೇಕು. 200ಕ್ಕೆ 180-90ವರೆಗೂ ನೀವು ಪ್ರಯತ್ನ ಮಾಡಲೇಬೇಕು. ಓಕೆನಾ? ಯಾಕಂದರೆ HSTR ಫುಲ್ ಬೇಸ್ಡ್ ಆಗಿರೋದು ಈ ಒಂದು 2 ಪ್ರಶ್ನೆ ಪತ್ರಿಕೆ ಮೇಲೆ ಏನು ಬರುತ್ತಲ್ವ 70% ಅದ್ರ ಮೇಲೇ ಇರುತ್ತೆ ನೋಡಿ. ಸೊ GPTಯಲ್ಲಿ ಏನಾಗುತ್ತೆ, ಅದು TETದು ಸ್ವಲ್ಪ ಅದರಲ್ಲಿ ಆ್ಯಡ್ ಆಗುತ್ತೆ. ಹಾಗಾಗಿ ಅದು ಸ್ವಲ್ಪ ಸ್ಕೋರಿಂಗ್ ಕೂಡ ಇರುತ್ತೆ, ಫಸ್ಟ್ ಪೇಪರು ಆ್ಯಂಡ್ 3rd ಪೇಪರು. ಹೌದಾ, ಅಲ್ಲಿ ಸ್ಕೋರ್ ಹೆಚ್ಚಾಗುತ್ತೆ. ಸೊ ಸೆಕೆಂಡ್ ಪೇಪರಲ್ಲಿ ಏನಿಲ್ಲ, ಅದು 68 ಬರಬೇಕಾಗಿರುತ್ತೆ. ಸೊ ಮಾಡ್ಕೊತಾರೆ ಅದನ್ನು. ಹಾಗಾಗಿ HSTR ಇದರಲ್ಲಿ ಡಿಸ್ಕ್ರಿಪ್ಟಿವ್ ಇರೋದಿಲ್ಲ. ಇದೊಂದು ಹೇಳ್ಬಿಡ್ತೀನಿ, ಒಂದು ನಿಮಿಷ. ಸೊ ಈ ಪೇಪರ್ 1 ಮತ್ತು ಪೇಪರ್ 2 ಏನಿದೆ ಅಲ್ವಾ, ಈ 2 ಪೇಪರು ಕೂಡ ಮಲ್ಟಿಪಲ್ ಚಾಯ್ಸಲ್ಲಿರುತ್ತೆ. ಎಲ್ಲ ಕೂಡ MCQ ಮಾದರಿಯಲ್ಲೇ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಇದನ್ನು ಒಂದು ಪ್ರಶ್ನೆ 4 ಆಪ್ಷನ್ಸು. ಸೊ ಅದನ್ನು ಇವಾಗ ಹೇಗೆ ನೀವು TET ಬರೀತಿರೋ ಅದೇ ರೀತಿಯೇ ಇರುತ್ತೆ ಇದು ಕೂಡ. ಓಕೆನಾ? ಸೊ ಇಲ್ಲಿ ನೀವು ಪೇಪರ್ 1ಗೆ ಒಂದು ನಿಮಿಷ. ಇಲ್ಲಿ ಪೇಪರ್ 1ಗೆ ನೀವು ಏನೇನು ಓದಬೇಕು ಅಂತಂದರೆ, ಇದು ಪೇಪರ್ 1 100 ಮಾರ್ಕ್ಸ್ ಇರುತ್ತೆ. ಇದಕ್ಕೆ ಸಪ್ರೇಟ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ಮಾಡಲಿಲ್ಲ ನಾನು. ಪರವಾಗಿಲ್ಲ, ಇದರಲ್ಲಿನೇ ಹೇಳ್ಕೊಡ್ತೀನಿ. ಬೇಕು ಅಂದರೆ ಹೇಳಿ, ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡ್ತೀನಿ. ಪೇಪರ್ 1ನಲ್ಲಿ ಏನಿರುತ್ತೆ ಅಂದರೆ 100 ಮಾರ್ಕ್ಸ್. 100 ಮಾರ್ಕ್ಸಲ್ಲಿ ನಾವು GKನ 25 ಮಾರ್ಕ್ಸಿಗೆ ಇಲ್ಲಿ ಕೇಳ್ತಾರೆ. ಇದರಲ್ಲಿ ಕರೆಂಟ್ ಅಫೇರ್ಸು ಇರುತ್ತೆ, ಆನಂತರ ಫೇಮಸ್ ಬುಕ್ಸ್, ಆಥರ್ಸ್, ಪ್ರಶಸ್ತಿಗಳು, ಸೊ ಎಲ್ಲದು ಇನ್ಕ್ಲೂಡಿಂಗ್ ಇರುತ್ತೆ. ಅದರ್ವೈಸ್ ಏನಿರುತ್ತೆ, ಸೈಕಾಲಜಿ. ಸೊ ಸೈಕಾಲಜಿ ಕೂಡ ಇದರಲ್ಲಿ 25 ಮಾರ್ಕ್ಸ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ಬಂದರೆ ಇದರಲ್ಲಿ ಮೆಂಟಲ್ ಎಬಿಲಿಟಿ.
ಸೊ ಮೆಂಟಲ್ ಎಬಿಲಿಟಿ ಕೂಡ 25 ಮಾರ್ಕ್ಸ್ ಇರುತ್ತೆ. ಅದರ್ವೈಸು ಇಲ್ಲಿ ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಬರುತ್ತೆ. ಸೊ ಕಂಪ್ಯೂಟರು 13 ಮಾರ್ಕ್ಸಿಗೆ ಬರುತ್ತೆ, ಆನಂತರ ಇಂಗ್ಲೀಷು ಇದರಲ್ಲಿ 12 ಮಾರ್ಕ್ಸಿಗೆ ಇರುತ್ತೆ. ಸೊ ಟೋಟಲ್ ಎಷ್ಟಾಯ್ತು ನೋಡಿ, 10, ಇದೊಂದು 20. ಸೊ 100 ಆಯ್ತಲ್ವಾ? ಎಸ್ ನೋಡಿ, ಪೇಪರ್ 1 ಇಷ್ಟನ್ನು ಒಳಗೊಂಡಿರುತ್ತೆ. ಓಕೆನಾ? ನೆಕ್ಸ್ಟ್ ಪೇಪರ್ 2 ಏನಿರುತ್ತೆ, ಇದು 100 ಮಾರ್ಕ್ಸು. ನೆನಪಿರಲಿ, ಎಲ್ಲ ಮಲ್ಟಿಪಲ್ ಚಾಯ್ಸ್. ಓಕೆನಾ? ಎಸ್, ಇದರಲ್ಲಿ ಪೇಪರ್ 2 ನಿಮ್ಮ ಲ್ಯಾಂಗ್ವೇಜ್ ಯಾವುದಿರುತ್ತೋ ಅದಕ್ಕೆ ಸಂಬಂಧಿಸಿರುತ್ತೆ. ನಿಮ್ಮದು ಆಪ್ಷನಲ್ ಯಾವುದಿರುತ್ತೆ. ಸೊ ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಕೆಲವೊಬ್ರದ್ದು ಮ್ಯಾಥ್ಸ್, ಸೈನ್ಸ್, ಓಕೆ, ಕನ್ನಡ. ಸೊ ಯಾವ್ದೆಲ್ಲ ಇರುತ್ತೋ ಆ ಒಂದು ಸಬ್ಜೆಕ್ಟ್ ಇರುತ್ತೆ. ಎಸ್, ಇಲ್ಲಿ ಕನ್ನಡ ತೊಗೊಂಡ್ರೆ ನೀವು ಕನ್ನಡ ಫುಲ್ ಸಿಲೆಬಸ್ ಕಾಪಿನ ತೊಗೊಂಬಿಡಿ, ಪ್ರಿಂಟೌಟ್ ತೊಗೊಂಬಿಡಿ, ನಿಮಗೆ ಈಸಿ ಆಗುತ್ತೆ. ಏನೇನೆಲ್ಲ ಬರುತ್ತೆ ಇದರಲ್ಲಿ ಸಿಲೆಬಸ್ ಪ್ಯಾಟರ್ನು, ನಾವು ಏನೇನೆಲ್ಲ ಓದಬೇಕು ಅಂತ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಕನ್ನಡದಲ್ಲಿ ನೀವೇನು ಮಾಡಬೇಕು, ಲಿಟ್ರೇಚರನ್ನೇ ಓದಬೇಕು. ಸೊ ಲಿಟ್ರೇಚರ್ ಅಂತಂದರೆ ಕನ್ನಡ ಸಾಹಿತ್ಯ ಚರಿತ್ರೆ ಮತ್ತು ಕನ್ನಡ ಕಾವ್ಯ ಮೀಮಾಂಸೆ. ಸೊ ಇವುಗಳನ್ನು ನೀವು ಹೆಚ್ಚೆಚ್ಚು ಓದಬೇಕು. ಇದಕ್ಕೇನು ಮಾಡಿ ಅಂತಂದರೆ, ನೀವು 6ರಿಂದ 10ನೇ ತರಗತಿಯವರೆಗಿನ ಎಲ್ಲ ಕನ್ನಡ ಪುಸ್ತಕಗಳನ್ನು ತೊಗೊಂಡು ಅದರ ಹಿಂದಿರ್ತಕ್ಕಂತಹ ಲೇಖಕರ ಪರಿಚಯ ಇರುತ್ತೆ ನೋಡಿ, ಆ ಲೇಖಕರ ಪರಿಚಯವನ್ನು ಓದ್ಕೊಳ್ಳಿ. ಆ ಲೇಖಕರು ಎಲ್ಲಿ ಹುಟ್ಟಿದ್ರು, ಯಾವಾಗ ಹುಟ್ಟಿದ್ರು, ಅವರ ಕತೆ, ಕಾದಂಬರಿ, ಕವನ ಸಂಕಲನ, ಅನಂತರ ನಾಟಕಗಳು, ಆತ್ಮಕಥೆ. ಸೊ ಇವೆಲ್ಲವುಗಳನ್ನು ನೀವು ಚೆನ್ನಾಗಿ ಓದ್ಕೊಂಡು ಅಭ್ಯಾಸ ಮಾಡಿಕೊಂಡು ತಯಾರಾಗಬೇಕು. ಅವರು ಒಂದು ಕಾದಂಬರಿನ ಕೊಟ್ಟು ಇದು ಯಾರು ಬರೆದಿದ್ದಾರೆ, ಅಥವಾ ಒಬ್ಬರು ಈಗ ಸೂರ ಮೆಕ್ಕುಂಡಿ ಅವರು ಅಂತ ಕೊಟ್ಬಿಟ್ಟು ಅವರು ಒಂದು ಕಾವ್ಯ ಯಾವುದು, ಸೊ ಅವ್ರ ಕಾದಂಬರಿ ಯಾವುದು ಅಂತ 4 ಆಪ್ಷನಲ್ಲಿ ಕೊಡ್ಬೋದು. ಸೊ ಈ ರೀತಿಯಾಗಿ ಇರುತ್ತೆ. ಸೊ ತುಂಬ ಡೀಪಾಗಿ ನೀವು ಇದನ್ನು ಓದಬೇಕಾಗತ್ತೆ. ಓಕೆನಾ? ಅದಾದ ನಂತರ ಈ ಒಂದು ಕನ್ನಡದಲ್ಲಿ ಗ್ರಾಮರನ್ನು ಸಹ ಒಳಗೊಂಡಿರುತ್ತೆ, ಅಂದರೆ ವ್ಯಾಕರಣ, ಸಂಪೂರ್ಣ ವ್ಯಾಕರಣ. ಓಕೆ, ಸೊ ಇದನ್ನು ಸ್ವಲ್ಪ ನೀವು ನೋಡ್ಕೊಳ್ಳಿ. ಎಸ್, ಪೇಪರ್ 1ಗೆ ಇದಷ್ಟು ಮಾಹಿತಿ, ಪೇಪರ್ 2ಗೆ ಈ ಮಾಹಿತಿ. ಸೊ ನಿಮಗೆ ಇಷ್ಟು ಸಾಕು ಅಂತ ಅಂದ್ಕೊತೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಖಂಡಿತ ತಿಳಿಸಿ, ಸಪ್ರೇಟಾಗಿ ನಾನು ಒಂದು ವಿಡಿಯೋ ಮಾಡ್ತೀನಿ. ಓಕೆನಾ? ಎಸ್, ಥ್ಯಾಂಕ್ ಯು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ಗೂ ಸಹ ಹೆಲ್ಪ್ ಆಗುತ್ತೆ, ಅವ್ರಿಗೂ ಇದನ್ನು ಶೇರ್ ಮಾಡಿ. ಎಸ್, ಹಾಗೆ ಹೊಸಬ್ರು ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.